ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಒಳಗಿದ್ದಾರೆ, ಹೋಗಿ ನೋಡ್ತೀಯ? ನಮಸ್ಕಾರ ಕರನಾಡು. ಇವತ್ತು ನಾನು ನಿಂತಿದ್ದೀನಿ ಕೆಂಗೇರಿ ಚೆಕ್ ಪೋಸ್ಟ್ ಹತ್ರ ಇರೋ ಕೆಂಪಮ್ಮ ದೇವಸ್ಥಾನ ಹತ್ರ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಕೆಂಪಮ್ಮನ ಜಾತ್ರೆ ಇದೆ 2 ದಿನ. ಹೇಗೆ ನಡೆಯುತ್ತೆ ಆ ಜಾತ್ರೆ ತೋರಿಸ್ತೀನಿ ಬನ್ನಿ. ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿನ ಅರ್ಚಕರನ್ನ ಕೇಳೋಣ 2 ದಿನ ಏನೇನೆಲ್ಲ ಇರುತ್ತೆ ಅಂತ. ನಮಸ್ಕಾರ. ಇದು ಕೆಂಗೇರಿ ಹತ್ರ ಇರ್ತಕ್ಕಂಥ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರಾ ಮಹೋತ್ಸವ ನಡೀತದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಪ್ರಥಮ ದಿನ ಇವತ್ತು ಶ್ರೀ ಅಮ್ಮನವರಿಗೆ ಸಾಮೂಹಿಕವಾಗಿ ಅಭಿಷೇಕ ಅಂದರೆ ಮಹಾಭಿಷೇಕ. ಎಲ್ಲ ಭಕ್ತಾದಿಗಳು ತಂದುಕೊಡ್ತ ಹಾಲು, ಮೊಸರು, ಎಳ್ನೀರು, ಪನ್ನೀರು, ಜೇನುತುಪ್ಪ ಎಲ್ಲ ಒಂದು ಕಡೆ ಸೇರಿಸಿ ಸಾಮೂಹಿಕವಾಗಿ ಶ್ರೀ ಅಮ್ಮನವರಿಗೆ ಮಹಾಭಿಷೇಕ ಮಾಡ್ತೀವಿ. ಅಭಿಷೇಕ ಆದ ತದನಂತರ ಮಧ್ಯಾಹ್ನ 12:30 1 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮತ್ತು ಪ್ರಸಾದ ವಿನಿಯೋಗ, ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು ನಾಳೆ ಬೆಳಗ್ಗೆ ಶ್ರೀ ಅಮ್ಮನವರ ಉತ್ಸವ, ಆರತಿ, ಅಲಂಕಾರ, ವಿಶೇಷ ಪೂಜೆಗಳು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 9 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 9 ಗಂಟೆವರೆಗೂ ಶ್ರೀ ಅಮ್ಮನವರಿಗೆ ಮಹಾ ಪೂಜೆ ಮತ್ತು ಉತ್ಸವಗಳು ನಡೆಯುತ್ತದೆ. ಅದರಲ್ಲಿ ಸಾಮೂಹಿಕವಾಗಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ನೆಲೆಗೊಂಡು ಇಲ್ಲೇ ನಿಂತು ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದನ ಮಾಡಿ ಅವರೇ ಸಾಮೂಹಿಕವಾಗಿ ಆಗ್ತಾರೆ. ಈ ದೇವಸ್ಥಾನದ ವಿಶೇಷ ಅದು. ಕೇಳಿದ್ರಿ ಅಲ್ವಾ, ಇವತ್ತು ಡೇ 1. ಇವತ್ತು ಅಭಿಷೇಕ ಹಾಗೂ ಅನ್ನದಾಸೋಹ, ಅದಾದ ನಂತರ ಕುಂಕುಮಾರ್ಚನೆ ಇರುತ್ತೆ. ಹಾಲು ಮೊಸರು ಪ್ಯಾಕೆಟಲ್ಲಿರೋದನ್ನೆಲ್ಲ ಕಟ್ ಮಾಡಿ ಒಂದು ತಪ್ಪಲೆಗೆ ಹಾಕೊಂಡ್ಬಿಟ್ಟಿದ್ದೀವಿ, ಯಾಕೆಂದರೆ ತೊಗೊಂಡೋಗೋಕ್ಕೆ ಈಸಿ ಆಗುತ್ತೆ ಅಂತ ಅಭಿಷೇಕಕ್ಕೆ. ನೋಡಿ, ಎಲ್ಲ ಭಕ್ತಾದಿಗಳು ಕೊಟ್ಟಿರೋ ಅಂಥದ್ದೇ. ಎಳ್ನೀರು, ಬಾಳೆಹಣ್ಣು, ಹೂವು, ಹಣ್ಣು, ಪನ್ನೀರು, ನೋಡಿ ಅವಲಕ್ಕಿ, ಅರಿಶಿನ, ಕುಂಕುಮ, ಸಕ್ಕರೆ. ದೇವಸ್ಥಾನದ ಕಡೆಯಿಂದ ಅನ್ನ ಪ್ರಸಾದ ಕೊಡ್ತಾಯಿದ್ರು. ನಾವು ತಿಂಡಿ ಬೆಳಗ್ಗೆ ಮಾಡಿರಲಿಲ್ಲ, ಇದೇ ತಿಂಡಿ ಆಯಿತು ನಮಗೀಗ. ಎಲ್ಲ ತಿಂಡಿ ಮಾಡ್ಕೊತಾ ಇದ್ದೀವಿ ಈಗಲೇ. ಏನು ಮರಿ, ನಾಳೆ ಎಷ್ಟೊತ್ತಿಗೆ ಫ್ರೈಯಾ ಸಾಂಬಾರಾ? ಓಕೆ, ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ. तामग्निवर्णां तपसा ज्वलन्तीं भैरोचनीं कर्मफलेषु जुष्टां दुर्गां देवीं शरणमहं प्रपद्ये सुतरसि तरसे नमः अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूष्य पृथ्वी बहुलान. ಇದು ನಾಳಿನ ಅಲಂಕಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಅಮ್ಮನಿಂದ ಪೂಜೆ ಆದ ನಂತರ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಅಭಿಷೇಕ ಆದ ನಂತರ ಪ್ರತಿಯೊಂದಕ್ಕೂ ಪೂಜೆ ಇರುತ್ತೆ.
ಇವಳಿಗೇಕೆ ಮೊಡವೆಯೋ. ಅಭಿಷೇಕ ಎಲ್ಲ ಮುಗೀತು, ಈಗ ಮಹಾಮಂಗಳಾರತಿ. ಇಂಥ ದೇವಿಯಲ್ಲ ಕೆಂಪಮ್ಮ ಇವಳಂತ ದೇವರಿಲ್ಲ. ಅಂತಿಂತ ದೇವಿಯಲ್ಲ ಕೆಂಪಮ್ಮ ಇವಳಂತ ದೇವರಿಲ್ಲ. ಭಕ್ತರ ಪಾಲಿಗೆ ಮಹತಾಯಿ, ಭಕ್ತರ ಪಾಲಿಗೆ ಮಹತಾಯಿ, ದುಷ್ಟರ ಪಾಲಿಗೆ ಮಹಾಕಾಳಿ. ಅಂತಿಂಥ ದೇವಿಯಲ್ಲ ಕೆಂಪಮ್ಮ ಇವಳಂತ ದೇವರಿಲ್ಲ. ಅಭಿಷೇಕ ಎಲ್ಲ ಮುಗೀತು, ಈಗ ಅನ್ನದಾಸೋಹ. ಅನ್ನದಾಸೋಹದ ನಂತರ ಕುಂಕುಮಾರ್ಚನೆ. ಸೊ ಅಭಿಷೇಕ ಕುಂಕುಮಾರ್ಚನೆ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಸಂಜೆ 7 ಗಂಟೆಗೆ ಗಂಗೆ ಪೂಜೆ ಇರುತ್ತೆ. ಸಂಜೆ ಮೆರವಣಿಗೆ ದೇವರೆಲ್ಲ ಅಲಂಕಾರ ಮಾಡ್ತಾರೆ ನೋಡಿ. ಈಗ ಆಚೆ ಎಲ್ಲ ಫ್ಲವರ್ ಡೆಕೋರೇಷನ್ ನಡೀತಾ ಇದೆ. ಸೊ ಯಾರ್ಯಾರೆಲ್ಲ ದೊಡ್ಡ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೀರಾ, ಮುಂದಿನ ತಿಂಗಳು ಜುಲೈ 5ನೇ ತಾರೀಕು ಚಿಕ್ಕ ಜಾತ್ರೆ ಇದೆ. ಎಲ್ಲ ಸಿಗೋಣ ಬನ್ನಿ. ಎಲ್ಲ ಸೇಮ್ ಇದೇ ರೀತಿ ಇರುತ್ತೆ, ಡೇ 1 ಡೇ 2. ಸೊ ಡೇ 1 ಕಂಪ್ಲೀಟೆಡ್. ನಾಳೆ ಸಿಗ್ತೀನಿ ಡೇ 2ಲಿ. ನಾಳೆನೇ ಮೇಯ್ನ್ ಇಲ್ಲಿ. ಸೊ ಸಿಗುವ ನಾಳೆ. ಬಾಯ್.